ಆರೋಗ್ಯ ಕೇಂದ್ರಗಳು ಮತ್ತು ಲಭ್ಯವಿರುವ ಸೇವೆಗಳು. ಹೆಲ್ತ್ ಕೇರ್ ಸೆಂಟರ್ಸ್ ಆ್ಯಂಡ್ ಸರ್ವಿಸಸ್ ಅವೈಲಬಲ್. ಡಾಕ್ಟರ್ ಮಾಯಾ ಕಳೆದ 6 ವರ್ಷಗಳಿಂದ ಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ PHC ಅಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಭಾರತದ ಆರೋಗ್ಯ ವ್ಯವಸ್ಥೆಯ ಭಾಗವಾಗಿರುವುದಕ್ಕೆ ಮತ್ತು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶ ಅವರಿಗೆ ದೊರೆತಿರುವುದಕ್ಕೆ ಹೆಮ್ಮೆ ಪಡುತ್ತಾರೆ. ಭಾರತದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯು ವಿಶಾಲವಾಗಿದೆ ಮತ್ತು ಅದರಲ್ಲಿ ಅನೇಕ ಸ್ತರಗಳಿವೆ. ಇದು ಸಣ್ಣ ಗ್ರಾಮೀಣ ಆರೋಗ್ಯ ಕೇಂದ್ರಗಳಿಂದ ಹಿಡಿದು ದೊಡ್ಡ ನಗರದ ಆಸ್ಪತ್ರೆಗಳನ್ನು ಒಳಗೊಂಡಿದೆ. ಈ ವ್ಯವಸ್ಥೆಯು ಎಲ್ಲರಿಗೂ ಚಿಕಿತ್ಸೆ, ಆರೈಕೆ ಮತ್ತು ಅಗತ್ಯ ಬೆಂಬಲವನ್ನು ನೀಡುತ್ತದೆ. ಇಂದು ಈ ವ್ಯವಸ್ಥೆಯ ವಿವಿಧ ಹಂತಗಳನ್ನು ನಾವು ಸರಳವಾದ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಪ್ರಾಥಮಿಕ ಆರೋಗ್ಯ ಕೇಂದ್ರ PHC ಹಳ್ಳಿಗೆ ಅತ್ಯಂತ ಹತ್ತಿರದ ಆರೋಗ್ಯ ಕೇಂದ್ರವಾಗಿದೆ. ಇಲ್ಲಿ OPD, ಸಣ್ಣ ಪುಟ್ಟ ಅಥವಾ ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಹೆರಿಗೆ ಮತ್ತು ತುರ್ತು ಸೇವೆಗಳನ್ನು ನೀಡಲಾಗುತ್ತದೆ. ಸಾಮಾನ್ಯವಾಗಿ ಇವುಗಳಲ್ಲಿ 1 ರಿಂದ 2 ಡಾಕ್ಟರ್ಗಳು, 6 ರಿಂದ 8 ನರ್ಸ್ಗಳು ಇರುತ್ತಾರೆ ಮತ್ತು 4 ರಿಂದ 6 ಬೆಡ್ಗಳಿರುತ್ತವೆ. ಇದು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಆರೋಗ್ಯ ವ್ಯವಸ್ಥೆಯನ್ನು ನೀಡುತ್ತದೆ. ಇಲ್ಲಿ ಲಭ್ಯವಿರುವ ಸೌಲಭ್ಯಗಳು: ಹೊರರೋಗಿ ಸೇವೆಗಳು ಅಂದರೆ ಜ್ವರ, ಕೆಮ್ಮು, ತಲೆನೋವು, ಅತಿಸಾರ ಇತ್ಯಾದಿಗಳ ಚಿಕಿತ್ಸೆಗಾಗಿ. ತಾಯಿ ಮತ್ತು ಶಿಶು ಆರೋಗ್ಯ ಸಂರಕ್ಷಣೆ ಅಂದರೆ ತಪಾಸಣೆ, ಐರನ್, ಫೋಲಿಕ್ ಆಸಿಡ್, ಲಸಿಕೆಗಳು ಇತ್ಯಾದಿಗಾಗಿ. ಗಾಯಕ್ಕೆ ಮುಲಾಮು ಪಟ್ಟಿ ಮತ್ತು ಸಣ್ಣ ಪುಟ್ಟ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳು. 24/7 ತುರ್ತು ಸೇವೆ, ಉಚಿತ ಔಷಧಿಗಳು ಮತ್ತು ಅಗತ್ಯ ಪರೀಕ್ಷೆಗಳು. ಒಂದು ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಕ್ಕೆ ಚಿಕಿತ್ಸೆ ಸಿಗದಿದ್ದರೆ ಅಥವಾ ರೋಗವು ಹೆಚ್ಚು ಗಂಭೀರವಾಗಿದ್ದರೆ ವೈದ್ಯರು ರೋಗಿಯನ್ನು ದೊಡ್ಡ ಆಸ್ಪತ್ರೆಗೆ ಕಳುಹಿಸುತ್ತಾರೆ. ಅಂತಹ ಆಸ್ಪತ್ರೆಯನ್ನು ಸಮುದಾಯ ಆರೋಗ್ಯ ಕೇಂದ್ರ CHC ಎಂದು ಕರೆಯುತ್ತಾರೆ. CHC PHCಗಿಂತ ದೊಡ್ಡದಿರುತ್ತದೆ. ಇಲ್ಲಿ ಸರ್ಜನ್, ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ವೈದ್ಯರಂತಹ ತಜ್ಞ ವೈದ್ಯರಿದ್ದಾರೆ. ರೋಗಿಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ ಆಪರೇಷನ್ ಥಿಯೇಟರ್, C-ಸೆಕ್ಷನ್ಗಳು ಮತ್ತು ತುರ್ತು ಹೆರಿಗೆಗಳ ಸೌಲಭ್ಯವಿರುತ್ತದೆ. ರಕ್ತ ಸಂಗ್ರಹ ಘಟಕ, ಎಕ್ಸ್ರೇ ಮತ್ತು ECG ಸೌಲಭ್ಯಗಳು ಸಹ ಲಭ್ಯವಿರುತ್ತದೆ. ಇದು 4 ರಿಂದ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸಂಪರ್ಕ ಹೊಂದಿರುತ್ತದೆ. ಇದು 10 ರಿಂದ 12 ವೈದ್ಯರು ಮತ್ತು 30 ರಿಂದ 50 ಹಾಸಿಗೆಗಳನ್ನು ಹೊಂದಿರುತ್ತದೆ. ಈಗ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಮಾತನಾಡೋಣ. ಜಿಲ್ಲಾ ಆಸ್ಪತ್ರೆ. ಈ ಆಸ್ಪತ್ರೆಯು ಇಡೀ ಜಿಲ್ಲೆಯ ಜನಸಂಖ್ಯೆಗೆ ಸೇವೆ ಸಲ್ಲಿಸುತ್ತದೆ. ಇಲ್ಲಿ ನೀವು ಎಲ್ಲಾ ರೀತಿಯ ವೈದ್ಯಕೀಯ ಸೇವೆಗಳನ್ನು ಕಾಣಬಹುದು. ಅದು ಹಲ್ಲು ಅಥವಾ ಮೂಳೆಗಳ ಮುರಿತಕ್ಕೆ ಚಿಕಿತ್ಸೆ ಇರಬಹುದು, ಕಣ್ಣಿನ ಸಮಸ್ಯೆಗಳು ಅಥವಾ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಅಗತ್ಯವಿರಬಹುದು. ಇಲ್ಲಿ ತಜ್ಞ ವೈದ್ಯರು ಅಂದರೆ ಕಾರ್ಡಿಯಾಲಜಿಸ್ಟ್, ಡೆಂಟಿಸ್ಟ್, ENT ಇತ್ಯಾದಿ ಮತ್ತು ICUಗಳು, ವೆಂಟಿಲೇಟರ್ಗಳು, MRIಗಳು ಮತ್ತು CT ಸ್ಕ್ಯಾನ್ಗಳಂತಹ ಸೌಲಭ್ಯಗಳನ್ನು ನೀಡುತ್ತಾರೆ. ಇಲ್ಲಿ ಹೆರಿಗೆಗಳು, ಶಸ್ತ್ರಚಿಕಿತ್ಸೆಗಳು, ನವಜಾತ ಶಿಶುಗಳ ICU ಮತ್ತು TB, HIV ಮತ್ತು ಡೆಂಗ್ಯೂನಂತಹ ಕಾಯಿಲೆಗಳಿಗೂ ಸಹ ಚಿಕಿತ್ಸೆ ನೀಡಲಾಗುತ್ತದೆ. 100 ರಿಂದ 500 ಬೆಡ್ಗಳನ್ನು ಹೊಂದಿರುವ ಈ ಆಸ್ಪತ್ರೆಗಳು ಹೆಚ್ಚಿನ ಸೇವೆಗಳನ್ನು ಉಚಿತವಾಗಿ ಅಥವಾ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ ನೀಡುತ್ತವೆ. ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದ್ದರೆ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಸಹ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ಯೋಜನೆಯು ವರ್ಷಕ್ಕೆ 5 ಲಕ್ಷಗಳವರೆಗಿನ ಚಿಕಿತ್ಸೆಯನ್ನು ಕವರ್ ಮಾಡುತ್ತದೆ. ಸರಿಯಾದ ಸಮಯದಲ್ಲಿ ಸೂಕ್ತ ಆಸ್ಪತ್ರೆಯನ್ನು ಆಯ್ಕೆ ಮಾಡುವುದು ಸಹ ಬಹಳ ಮುಖ್ಯ. ಮತ್ತು ಹೌದು, ಅಗತ್ಯವಿದ್ದರೆ ಯಾವುದೇ ಆಸ್ಪತ್ರೆಗೆ ಹೋಗಲು ನಿಮಗೆ ಎಲ್ಲ ಹಕ್ಕಿದೆ. ನೆನಪಿಡಿ, ಜ್ವರ, ಗಾಯ, ಸಾಮಾನ್ಯ ಚಿಕಿತ್ಸೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ PHC, ತಜ್ಞರು ಮತ್ತು ಆಪರೇಷನ್ಗಳು, ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ CHC, ಗಂಭೀರ ಪರಿಸ್ಥಿತಿಗಳು
ಐಸಿಯು, ಸಂಕೀರ್ಣ ಶಸ್ತ್ರಚಿಕಿತ್ಸೆ, ಜಿಲ್ಲಾ ಆಸ್ಪತ್ರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಡಾಕ್ಟರ್ ಮಾಯಾ ಅವರಂತಹ ವೈದ್ಯರು ಪ್ರತಿದಿನ ನೂರಾರು ಜನರಿಗೆ ಸಹಾಯ ಮಾಡುತ್ತಾರೆ. ನೀವೂ ಸಹ ಒಂದು ಸಣ್ಣ ಹೆಜ್ಜೆ ಇಡಿ. ನಿಮ್ಮ ಹತ್ತಿರದ PHC ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳ ಮಾಹಿತಿಯ ಬಗ್ಗೆ ಒಂದು ಟೇಬಲ್ ರಚಿಸಿ ಮತ್ತು ಅದನ್ನು ನಿಮ್ಮ ಹಳ್ಳಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸಿ. ಇದರಿಂದ ಪ್ರತಿಯೊಬ್ಬರೂ ಸಕಾಲಿಕ ಸಹಾಯವನ್ನು ಪಡೆಯಬಹುದು.